ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಕೂಡ ಜೈ ಹಿಂದ್. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ SSC ಅಂತ ಹೇಳ್ಕೇಶಂದ CHSL ಮತ್ತು ಪೇಸ್ 12 ಅಂತ ಹೇಳ್ಕೇಶಂದ ಹುದ್ದೆಗಳನ್ನ ಕರೆದಿದ್ರು. ಆ ಹುದ್ದೆಗಳಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರಿ. ಈಗ ನಿಮ್ಗೆ ಎಕ್ಸಾಮ್ ಡೇಟ್ ಬಗ್ಗೆ ಕಾಯ್ತಾ ಇದ್ರಿ. ಎಕ್ಸಾಮ್ ಯಾವಾಗ ನಡೀತಾವು ಅಂತ ಹೇಳ್ಕೇಶಂದ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸೊ ಯಾರೆಲ್ಲ ಈ ಅರ್ಜಿಯನ್ನು ಸಲ್ಲಿಸಿದ್ರಿ, SSC ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ರಿ. SSC ಪೇಸ್ 12 ಅಂತ ಹೇಳ್ಕೇಶಂದ SSC CHSL ಅಂತ ಹೇಳ್ಕೇಶಂದ ಹಾಕಿದಂಥ ಹುದ್ದೆಗಳಿಗೆ ನಿಮ್ಗೆ ಎಕ್ಸಾಮ್ದ ಡೇಟನ್ನು ಬಿಟ್ಟಿದ್ದಾರೆ. ಎಕ್ಸಾಮ್ ಯಾವ ಡೇಟಿಗೆ ನಡೀತಾವೆ, ಎಷ್ಟಂದ್ರೆ ಎಷ್ಟರ ಮಟ್ಟ ಅಂತ ಹೇಳ್ಕೇಶಂದ ಕ್ಲಿಯರಾಗಿ ನಿಮ್ಗೆ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಯಾರಾದರೂ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಇನ್ನೂ ಯಾರಾದರೂ ಹಾಕಿರಲಿಲ್ಲಪ್ಪ ಅಂತಂದ್ರೆ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕೊಂಡು ಕೇಶಂದ ಎಷ್ಟೋ ಜನ ಬಿಟ್ಟಿರ್ತೀರಿ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಿರೋದಿಲ್ಲ. ಎಕ್ಸಾಮ್ ಯಾವಾಗ ನಡೀತೈತಿ ಏನಂತೇಳಿ ಕೇಶಂದ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಕ್ಲಿಯರವಾಗಿ ಈಗ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದು ಎಕ್ಸಾಮ್ ಯಾವಾಗ ನಡೀತದೆ ಮತ್ತು ಯಾವ್ಯಾವ ಡೇಟಿಗೆ ಇರ್ತೈತಿ, ಎಷ್ಟು ಶಿಫ್ಟ್ಗಳಿರ್ತಾವೆ ಅನ್ನೋದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತದೆ. ನೋಡ್ಕೊಳ್ರಿ, ಇಲ್ಲಿ ನಿಮ್ಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಇಂಪಾರ್ಟೆಂಟ್ ಆದಂಥ ನೋಟಿಫಿಕೇಶನ್ ಏನಪ್ಪ ಅಂದ್ರೆ, ಇನ್ ಪೋರ್ಟಲ್ ಮಾಡಿಫಿಕೇಶನ್ ಆಫ್ ದ ಕಮಿಷನ್ ಇಂಪಾರ್ಟೆಂಟ್ ನೋಟಿಸ್ ಡೇಟೆಡ್ 8ನೇ ತಾರೀಕಿಗೆ 2024 ಅಪ್ಲೋಡೆಡ್ ದ ವೆಬ್ಸೈಟ್ ದ ಕಮಿಷನ್ ಆನ್ ದ ರಿಜಿಸ್ಟರ್. ಇಲ್ಲಿ ನೋಡ್ಕೊಬ್ರಿ, ಎಕ್ಸಾಮ್ ಶೆಡ್ಯೂಲನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಸೆಲೆಕ್ಷನ್ ಪೋಸ್ಟ್ ಸ್ಟಾಫ್ ಎಕ್ಸಾಮಿನೇಷನ್ ಅಂತಂದ್ರೆ ಪೇಸ್ 12 2024ರಲ್ಲಿ ರಿಕ್ರೂಟ್ಮೆಂಟ್ ಅಂತ ಕರೆದಿದ್ದಾರೆ. ಅದ್ರದ್ದು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಅಂದ್ರೆ ನಿಮ್ಗೀಗ ಆನ್ಲೈನ್ ಮುಖಾಂತರನ ಎಕ್ಸಾಮ್ಗಳಿರ್ತಾವೆ. ಆನ್ಲೈನ್ ಮುಖಾಂತರ ಎಕ್ಸಾಮನ್ನು ಕೊಟ್ಟಿರ್ತಕ್ಕಂಥದ್ದು. ಡೇಟ್ ಅಂತ ಯಾವಾಗಪ್ಪ ಅಂತ 20ನೇ ತಾರೀಕು ಜೂನ್ 20, 21, 24, 25, 26 ಟೋಟಲ್ ಆಗಿ ನಿಮ್ಗೆ 5 ದಿನಗಳ ಎಕ್ಸಾಮ್ ಕೂಡ ನಡೀತಾವೆ ಆನ್ಲೈನ್ ಮುಖಾಂತರ. ಸೊ ಡೈಲಿ 3 ಶಿಫ್ಟ್ ಎಕ್ಸಾಮ್ಗಳಿರ್ತಾವೆ. 3 ಶಿಫ್ಟ್ನಲ್ಲಿ ನಿಮ್ದು ಯಾವುದಾದ್ರೂ ಒಂದು ಶಿಫ್ಟ್ ಎಕ್ಸಾಮ್ ಆದರೂ ಬರ್ಬೋದು. ನೆಕ್ಸ್ಟ್ ಅದೇ ಥರನಾಗಿ PUC ಮೇಲೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂತ ಹೇಳ್ಕೇಶಂತ CHSL ಅಂತ ಹೇಳ್ಕೇಶಂದು ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದರೆ, CHSL ಅರ್ಜಿಯನ್ನು ಹಾಕಿದವರಿಗೆ ನಿಮಗೆ ಯಾವಾಗ ಇರುತ್ತಪ್ಪ ಅಂತಂದ್ರೆ ಎಕ್ಸಾಮ್ ನೋಡ್ಕೊಳ್ರಿ. ಟೈರ್ 1 ಎಕ್ಸಾಮ ಜುಲೈ 1ನೇ ತಾರೀಕು, ಜುಲೈ 1, 2, 3, 4, 5, 6, 7 ಇಲ್ಲ 9, 10, 11 ಟೋಟಲಾಗಿ ನಿಮ್ಗೆ ಇಷ್ಟು ದಿನ ಎಕ್ಸಾಮ್ ಇರ್ತೈತಿ. ಸೊ ಇಷ್ಟು ದಿನ ಎಕ್ಸಾಮ್ಗಳನ್ನು ನೀವು ಪ್ರಿಪ್ರೇಷನನ್ನು ಯಾರಾದರೂ ಮಾಡ್ತಾಯಿದ್ರೆ, ಸೊ ಎಕ್ಸಾಮ್ ಡೇಟ್ ನಿಮ್ಗೆ ಗೊತ್ತಿರೋದಿಲ್ಲ, ಅಪ್ಲಿಕೇಶನನ್ನು ಹಾಕಿ ಬಿಟ್ಟಿರ್ತೀರಿ. ನೀವು ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದ ನಿಮ್ಗೆ ಗೊತ್ತಿರಲ್ಲ, ಬೇಕಾದರೆ ಹೋಗಿ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಜಿಮೇಲ್ನಲ್ಲಿ ಆದರೂ ನಿಮ್ಗೆ ಮೆಸೇಜ್ ಇರ್ತೈತಿ. ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ನೋಡ್ಕೋಬೋದು ನಿಮ್ಗೆ, ಅಥವಾ ನೀವೇ ಲಾಗಿನ್ ಹಾಕಿಸಿಂದ SSC ವೆಬ್ಸೈಟ್ನಲ್ಲಿ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ನೀವು ನೋಡ್ಕೋಬೋದು ಯಾವ ಥರ ಚೆಕಿಂಗನ್ನು ಮಾಡ್ಕೋಬೇಕಂತ ಹೇಳಿ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದೀನಿ. ಹೋಗಿ ಒಂದು ಸಾರಿ ಚೆಕ್ಕನ್ನು ಮಾಡಿಕೊಡ್ರಿ. ನಿಮ್ಗೆ ಎಕ್ಸಾಮದ ಡೀಟೇಲ್ ಅಂತ ಡೇಟನ್ನು ತಿಳಿಸ್ಬೇಕಂತ ಹೇಳಿಕೆಸಿಂದ ಈ ಮಾಹಿತಿಯನ್ನು ಕೊಟ್ಟೆ ಸ್ನೇಹಿತರೆ. ಸೊ ಎಲ್ಲರಿಗೂ ಕೂಡ ಇದೇ ಥರ ಅಪ್ಡೇಟ್ಗಳನ್ನು ಬರ್ತಾ ಇರ್ತಾವೆ, ಡೈಲಿ ನೋಡ್ತಾನೆ ಇರಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸೊ ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯೋಕೋಬೇಡ್ರಿ. ಅವರು ಕೂಡ ಈ ಅಪ್ಲಿಕೇಶನ್ನ ಹಾಕಿರ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಲಿ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಹೋಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದನ್ನು ಮರೆಯಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.